2026ರ ಕ್ಯಾಲೆಂಡರ್ ವರ್ಷ ಆರಂಭವಾಗಿದೆ. ಹೊಸ ವರ್ಷ ಆರಂಭವಾಯಿತು ಅಂದರೆ ಭವಿಷ್ಯಕಾರರ ಭವಿಷ್ಯವಾಣಿಯ ಬಗ್ಗೆ ಚರ್ಚೆಗಳು ಶುರುವಾಗೇ ಆಗುತ್ತವೆ. ಅಂತಹ ಭವಿಷ್ಯಕಾರರಲ್ಲಿ ಮುಖ್ಯವಾಗಿ ಕೇಳಿ ಬರುವುದು ಎರಡು ಹೆಸರುಗಳು. ಒಂದು ಬಾಬಾ ವಂಗದ್ದಾದರೆ ಇನ್ನೊಂದು ನಾಸ್ಟ್ರಡಾಮಸ್ದು. ಪ್ರತಿ ವರ್ಷದಂತೆ 2026ರ ಬಗ್ಗೆಯೂ ಕೂಡ ಈ ಇಬ್ಬರು ಹಲವು ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ. ಆ ಭವಿಷ್ಯವಾಣಿಯಲ್ಲಿನ ಅನೇಕ ಸಂಗತಿಗಳು ಜನರನ್ನು ಬೆಚ್ಚಿ ಬೀಳಿಸ್ತಿದೆ. ಇವೆಲ್ಲ ನಡೆದೋದರ ಗತಿಯೇನು ಅಂತ ಹಲವರು ತಲೆ ಕೆಡಿಸ್ಕೊಂಡಿದ್ದಾರೆ. 2025 ಕಳೆದು 2026ರ ಕ್ಯಾಲೆಂಡರ್ ವರ್ಷ ಶುರುವಾಗ್ತಾ ಇದೆ. ಇಡೀ ಜಗತ್ತು ಅತ್ಯಂತ ಖುಷಿಯಿಂದ 2026ನ್ನು ಬರಮಾಡ್ಕೊಂಡಿದೆ. ಜನ ಹ್ಯಾಪಿ ನ್ಯೂ ಇಯರ್ ಅಂತ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಹೊಸ ಕ್ಯಾಲೆಂಡರ್ ವರ್ಷದಲ್ಲಿ ಎಲ್ಲನೂ ಚೆನ್ನಾಗಿಲ್ಲಪ್ಪ ದೇವರೇ ಅಂತ ಬೇಡ್ಕೊಂಡಿದ್ದಾರೆ. ಆದರೆ ಪ್ರತಿ ಬಾರಿಯೂ ಕೂಡ ಹೊಸ ವರ್ಷ ಶುರುವಾದರೆ ಕೆಲವರಿಗೆ ಖುಷಿಯ ಜೊತೆಗೆ ಅದೊಂದು ರೀತಿಯ ಭಯ ಕೂಡ ಶುರುವಾಗುತ್ತೆ. ಕಾರಣ ಹೊಸ ವರ್ಷದ ಬಗ್ಗಿನ ಭವಿಷ್ಯವಾಣಿಗಳು, ಅದರಲ್ಲೂ ಕೂಡ ಆ ಇಬ್ಬರು ವ್ಯಕ್ತಿಗಳು ಹೇಳಿರುವಂಥ ಭವಿಷ್ಯವಾಣಿಯ ಬಗ್ಗೆ ಅನೇಕರ ಕುತೂಹಲ ಹೆಚ್ಚಾಗುತ್ತೆ. ಈ ವರ್ಷದ ಬಗ್ಗೆ ಇನ್ನೇನು ಹೇಳಿದ್ದಾರಪ್ಪ ದೇವರೇ ಅನ್ನೋ ಚಿಂತೆಯಲ್ಲೇ ಅನೇಕರು ಅವರ ಭವಿಷ್ಯವಾಣಿಗಳನ್ನು ಓದೋದಕ್ಕೆ ಶುರು ಮಾಡ್ತಾರೆ. ಅಂತಹ ಇಬ್ಬರು ಭವಿಷ್ಯಕಾರರಲ್ಲಿ ಮೊದಲ ಹೆಸರು ನಾಸ್ಟ್ರಡಾಮಸ್. ಈತನೊಬ್ಬ ಫ್ರೆಂಚ್ ಮೂಲದ ಜ್ಯೋತಿಷಿ ಹಾಗೂ ವೈದ್ಯ. 1500ರ ದಶಕದಲ್ಲಿ ಜೀವಿಸಿದ್ದಂಥ ಈತ ತನ್ನ ಅತೀಂದ್ರಿಯ ಶಕ್ತಿಗಳ ಮೂಲಕ ಮುಂದಿನ 100 ವರ್ಷಗಳ ಭವಿಷ್ಯವನ್ನು ನುಡಿದಿದ್ದಾನೆ ಅಂತಾರೆ. ಈತ ನುಡಿದಿರೋಂಥ ಅನೇಕ ಭವಿಷ್ಯವಾಣಿಗಳು ಕರಾರುವಕ್ಕಾಗಿ ನಡ್ತಿವೆ ಅಂತಲೂ ಕೂಡ ಹೇಳ್ತಾರೆ. ಜಗತ್ತು ಕಂಡ ಅಮಾನುಷ ಸರ್ವಾಧಿಕಾರಿಗಳಲ್ಲಿ ಒಬ್ಬನಾದಂತಹ ಅಡಾಲ್ಫ್ ಹಿಟ್ಲರ್ ಅಧಿಕಾರಕ್ಕೆ ಬರೋದು, ಸೆಪ್ಟೆಂಬರ್ 11ರ ಮುಂಬೈ ಟೆರರಿಸ್ಟ್ ಅಟ್ಯಾಕ್, ಕೋವಿಡ್-19 ವೈರಸ್ ಮುಂತಾದ ನಾಸ್ಟ್ರಡಾಮಸ್ ಭವಿಷ್ಯಗಳು ನೈಜವಾಗಿ ಘಟಿಸಿವೆ. ಹೀಗಾಗಿ ಹೊಸ ವರ್ಷ ಆರಂಭವಾದಾಗಲೆಲ್ಲ ಈ ನಾಸ್ಟ್ರಡಾಮಸ್ ಭವಿಷ್ಯವಾಣಿಗಳ ಬಗ್ಗೆ ಜನರ ಕಣ್ಣು ಹೊರಳುತ್ತೆ. ಎಂದಿನಂತೆ ಈ ಬಾರಿಯೂ ಕೂಡ 2026ರ ಬಗ್ಗೆಯೂ ಈ ನಾಸ್ಟ್ರಡಾಮಸ್ ಅನೇಕ ಭವಿಷ್ಯಗಳನ್ನು ನುಡಿದಿದ್ದಾನೆ. ಅವುಗಳಲ್ಲಿ ಜಾಸ್ತಿ ಸದ್ದು ಮಾಡ್ತಿರೋದು ಸಿಡಿಲಿಂದ ಪ್ರಭಾವಿ ವ್ಯಕ್ತಿಯ ಸಾವು. 2026ರಲ್ಲಿ ವಿಶ್ವದ ಮಹಾನ್ ವ್ಯಕ್ತಿಯೋರ್ವ ಹಗಲಲ್ಲೇ ಸಿಡಿಲು ಬಡಿದು ಸಾಯ್ತಾನೆ ಅಂತ ನಾಸ್ಟ್ರಡಾಮಸ್ ಭವಿಷ್ಯ ನುಡಿದಿದ್ದಾನೆ. ಈ ಭವಿಷ್ಯವನ್ನು ನಾನಾ ರೀತಿ ವ್ಯಾಖ್ಯಾನಿಸಲಾಗ್ತಾ ಇದೆ. ಮಹಾನ್ ವ್ಯಕ್ತಿ ಅಂದರೆ ಯಾವುದೋ ಶ್ರೀಮಂತ ವ್ಯಕ್ತಿ ಆಗಿರಬಹುದು. ದೊಡ್ಡ ಶ್ರೀಮಂತ ವ್ಯಕ್ತಿಗಳು ಸಾಮಾನ್ಯವಾಗಿ ಖಾಸಗಿ ಜೆಟ್ಗಳಲ್ಲಿ ಓಡಾಡ್ತಾರೆ. ಹಾಗಾಗಿ ಹಗಲಲ್ಲಿ ವಿಮಾನದಲ್ಲಿ ಹೋಗ್ತಾ ಇರೋವಾಗಲೇ ಯಾರೋ ಒಬ್ಬ ಶ್ರೀಮಂತ ವ್ಯಕ್ತಿ ಸಿಡಿಲಿಗೆ ಬಲಿಯಾಗಬಹುದು ಅನ್ನೋ ವ್ಯಾಖ್ಯಾನಗಳು ಕೂಡ ಕೇಳಿ ಬರ್ತಾ ಇದೆ. ಸ್ವಿಸ್ ಪ್ರದೇಶವಾದಂತಹ ಟೆಸಿನೋ ರಕ್ತದಿಂದ ತುಂಬಿ ತುಳುಕುತ್ತೆ ಅಂತ ನಾಸ್ಟ್ರಡಾಮಸ್ ತನ್ನ ಪದ್ಯದಲ್ಲಿ ಹೇಳಿದ್ದಾನೆ. ಟೆಸಿನೋ ಪ್ರದೇಶ ದಕ್ಷಿಣ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಈ ನಗರ ಲೇಕ್ಗಳು ಹಾಗೂ ಹಿಮನದಿಗಳಿಗೆ ಹೆಸರುವಾಸಿ. ಆದರೆ ಕಾಕತಾಳೀಯ ಅನ್ನೋ ಹಾಗೆ 2026ರ ಜನವರಿ 1ರಂದು ಸ್ವಿಟ್ಜರ್ಲ್ಯಾಂಡ್ನ ಟೆಸಿನೋದಿಂದ ಸುಮಾರು 167 ಕಿಲೋಮೀಟರ್ ದೂರದಲ್ಲಿರುವಂತಹ ಸ್ಕೀ ರೆಸಾರ್ಟ್ ಎಂಬಲ್ಲಿ ಬೆಂಕಿ ದುರಂತ ಸಂಭವಿಸಿದೆ. ಪರಿಣಾಮ 40ಕ್ಕೂ ಹೆಚ್ಚು ಜನ ಮೃತಪಟ್ಟು 100ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. 7 ತಿಂಗಳ ಕಾಲ ಮಹಾಯುದ್ಧದಲ್ಲಿ ಜನ ದುಷ್ಟತನದಿಂದ ಆಕ್ರೋಶವನ್ನು ಹೊರಹಾಕ್ತಾರೆ ಅನ್ನೋ ಭವಿಷ್ಯವಾಣಿ ಕೂಡ ನಾಸ್ಟ್ರಡಾಮಸ್ ಭವಿಷ್ಯದಲ್ಲಿದೆ. ಅಂದರೆ ವಿಶ್ವದಲ್ಲಿ 7 ತಿಂಗಳ ಕಾಲ ಇಬ್ಬರು ನಾಯಕರ ನಡುವೆ ಮಹಾಯುದ್ಧ ನಡೆಯಲಿದ್ದು ಸಾವಿರಾರು ಸೈನಿಕರು ಸತ್ತು ನಾಯಕರು ಗೆಲ್ತಾರೆ ಅಂತ ಇದರ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈ ಭವಿಷ್ಯವಾಣಿ ಜಗತ್ತಿನಲ್ಲಿ ದೊಡ್ಡ ಯುದ್ಧದ ಸಾಧ್ಯತೆಯನ್ನು ತಿಳಿಸುತ್ತೆ. ಈಗಾಗಲೇ ಜಗತ್ತಿನ ನಾನಾ ಭಾಗದಲ್ಲಿ ಸಂಘರ್ಷದ ಬೆಂಕಿ ಹೊತ್ತಿ ಉರಿತಿದ್ದು ಈ ಭವಿಷ್ಯವಾಣಿ ನಿಜವಾದರೂ ಅಚ್ಚರಿಯಿಲ್ಲ. ಇನ್ನು ಈ ವರ್ಷ 7 ಹಡಗುಗಳ ಸುತ್ತಲಿನ ಮಾರಣಾಂತಿಕ ಯುದ್ಧ ಅನ್ನೋ ಭವಿಷ್ಯ ಕೂಡ ನಾಸ್ಟ್ರಡಾಮಸ್ ಕಾಲಜ್ಞಾನದಲ್ಲಿದೆ. ಇದು ದಕ್ಷಿಣ ಚೀನಾ ಸಮುದ್ರದಲ್ಲಿ ನಡೆಯೋ ಘೋರ ಎಂಬ ನಂಬಿಕೆ ಕೂಡ ಇದೆ. ಈಗಾಗಲೇ ಇಲ್ಲಿ ಚೀನಾ ಹಾಗೂ ತೈವಾನ್ ಮಧ್ಯೆ ಸಂಘರ್ಷದ ದೊಡ್ಡ ಬೆಂಕಿ ಹೊತ್ಕೊಂಡಿದೆ. ಹಾಗಾಗಿ ಸೌತ್ ಚೀನಾದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿ ಇಲ್ಲಿ ಚೀನಾ, ತೈವಾನ್, ವಿಯೆಟ್ನಾಂ, ಮಲೇಷ್ಯಾ, ಬ್ರೂನಿ, ಇಂಡೋನೇಷ್ಯಾ ಹಾಗೂ ಫಿಲಿಪೈನ್ಸ್ ಈ 7 ದೇಶದ ಹಡಗುಗಳು ಯುದ್ಧ ನಡೆಸುತ್ತವೆ ಅಂತ ನಾಸ್ಟ್ರಡಾಮಸ್ನ ಈ ಭವಿಷ್ಯವಾಣಿಯನ್ನ ವಿಶ್ಲೇಷಿಸಲಾಗ್ತಾ ಇದೆ. ಜೊತೆಗೆ USA ಹಾಗೂ UK ನಂತಹ ದೇಶಗಳಲ್ಲಿ ದೊಡ್ಡ ಮಟ್ಟದ ಆರ್ಥಿಕ ಸಂಕಷ್ಟ ಉಂಟಾಗುತ್ತೆ ಅಂತ ಕೂಡ ನಾಸ್ಟ್ರಡಾಮಸ್ ಭವಿಷ್ಯ ನುಡಿದಿದ್ದಾರೆ. ಇದಿಷ್ಟು ನಾಸ್ಟ್ರಡಾಮಸ್ರ ಕೆಲ ಭವಿಷ್ಯವಾಣಿಗಳಾದರೆ ಇಂತಹುದೇ ಮತ್ತೊಬ್ಬ ಭವಿಷ್ಯಗಾರ್ತಿಯ ಬಗ್ಗೆ ಕೂಡ ಜನರಿಗೆ ಅತಿಯಾದ ಕುತೂಹಲ ಇದೆ. ಅವರೇ ಬಾಬಾ ವಂಗ. ಈ ಹೆಸರನ್ನ ಅನೇಕ ಬಾರಿ ನೀವೆಲ್ಲ ಕೇಳೇ ಇರ್ತೀರಿ. ಅನೇಕರು ಈ ಹೆಸರನ್ನ ಕೇಳಿದ ತಕ್ಷಣ ಬೆಚ್ಚಿ ಬೀಳ್ತಾರೆ. 19ನೇ ಶತಮಾನದಲ್ಲಿ ಬಲ್ಗೇರಿಯಾದಲ್ಲಿ ಜೀವಿಸಿದ್ದಂತಹ ಭವಿಷ್ಯಗಾರ್ತಿ ಈಕೆ. ಚಿಕ್ಕ ವಯಸ್ಸಲ್ಲೇ ತನ್ನ 2 ಕಣ್ಣುಗಳನ್ನು ಕಳೆದುಕೊಂಡಿದ್ದಂಥ ಈಕೆಗೆ ಅತೀಂದ್ರಿಯ ಶಕ್ತಿಗಳ ಮೂಲಕ ಭವಿಷ್ಯದ ದುರಂತಗಳು ಗೋಚರವಾಗುವಂತೆ. ಆ ಪ್ರಕಾರ ಈಕೆ ತನಗೆ ಕಾಣಿಸಿದಂಥ ಘಟನೆಗಳನ್ನು ಒಂದೆಡೆ ದಾಖಲಿಸಿದ್ದಾರೆ ಅಂತಾರೆ. ಅಮೆರಿಕದ ಮೇಲೆ ನಡೆದಂಥ 9/11 ಉಗ್ರ ದಾಳಿ, ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಹತ್ಯೆ, ರಷ್ಯಾ ಜಲಾಂತರ್ಗಾಮಿ ಭೀಕರ ದುರಂತ, ಬರಾಕ್
ಒಬಾಮಾ ಅಮೆರಿಕ ಅಧ್ಯಕ್ಷರಾದ ಆಯ್ಕೆಯಾಗೋದು, ಹೀಗೆ ಈ ವಂಗ ನುಡಿದಂಥ ಅನೇಕ ಪ್ರಸಿದ್ಧ ಭವಿಷ್ಯವಾಣಿಗಳು ನಿಜವಾಗಿವೆ ಅಂತಾರೆ. ಜೊತೆಗೆ ತನ್ನ ಸಾವಿನ ದಿನಾಂಕವನ್ನು ಕೂಡ ಈಕೆ ಮುಂಚೆ ನಿಖರವಾಗಿ ಬರೆದಿಟ್ಟಿದ್ದಾರಂತೆ. ಹಾಗಾಗಿ ಹೊಸ ವರ್ಷ ಬಂತೆಂದರೆ ಈ ಬಾಬಾ ವಂಗ ಭವಿಷ್ಯವಾಣಿಗಳ ಬಗ್ಗೆ ಕುತೂಹಲ ಶುರುವಾಗುತ್ತೆ. ಆದರೆ ಈಕೆಯ ಅನೇಕ ಭವಿಷ್ಯವಾಣಿಗಳು ಸುಳ್ಳಾಗಿವೆ. ಪ್ರತಿ ವರ್ಷದಂತೆ 2026ರ ಬಗ್ಗೆಯೂ ಬಾಬಾ ವಂಗ ಅನೇಕ ಭವಿಷ್ಯಗಳನ್ನು ನುಡಿದಿದ್ದಾರೆ. ಅದರಲ್ಲಿ ಹೆಚ್ಚು ಸೌಂಡ್ ಮಾಡ್ತಿರೋದು ಭೂಮಿಗೆ ಏಲಿಯನ್ ನೌಕೆಯ ಆಗಮನ. ಎಷ್ಟು ದಿನ ಏಲಿಯನ್ಗಳ ಬಗ್ಗೆ ನಾವು ಕೇವಲ ಕಥೆಯಲ್ಲಿ ಮಾತ್ರ ಕೇಳ್ತಾ ಇದ್ವಿ. ಭೂಮಿಯ ಹೊರತಾಗಿ ಬೇರೆಡೆ ಏಲಿಯನ್ಗಳು ಇರೋ ಬಗ್ಗೆ ಇನ್ನೂ ಕೂಡ ಸಂಶೋಧನೆ ನಡೀತಲೇ ಇವೆ. ಆದರೆ ಯಾವ ಸಂಶೋಧನೆ ಕೂಡ ಏಲಿಯನ್ಗಳಿಗೆ ಅಂತ ಇಲ್ಲಿವರೆಗೂ ಕೂಡ ಬಹಿರಂಗವಾಗಿ ಹೇಳಿಲ್ಲ. ಆದರೆ ಬಾಬಾ ವಂಗ ಪ್ರಕಾರ 2016ರಲ್ಲಿ ಈ ಸ್ಥಿತಿ ಬದಲಾಗುತ್ತೆ. 2026ರ ಕೇವಲ ಏಲಿಯನ್ ಬಗ್ಗೆ ಮಾತ್ರವಲ್ಲ, ನಾವು ಪ್ರತ್ಯಕ್ಷವಾಗಿ ಏಲಿಯನ್ಗಳನ್ನು ನೋಡ್ತೇವಂತೆ. ಹೌದು, ಬಾಬಾ ವಂಗ ಭವಿಷ್ಯದ ಪ್ರಕಾರ ಈ ವರ್ಷ ಬೃಹತ್ ಏಲಿಯನ್ ನೌಕೆಯಂತೂ ಭೂಮಿಗೆ ಬೀಳಲಿತ್ಯಂತೆ. ಅಲ್ಲಿಗೆ ಏಲಿಯನ್ ಬಗೆಗಿನ ಎಲ್ಲ ಸ್ಟೋರಿಗಳು ಕೂಡ ಫುಲ್ ಸ್ಟಾಪ್ ಬೀಳುತ್ತೆ ಅನ್ನೋದು ವಂಗ ಭವಿಷ್ಯ. ಇನ್ನು ಜನರಲ್ಲಿ ಭಯ ಹುಟ್ಟಿಸ್ತಿರೋ ಮತ್ತೊಂದು ಭವಿಷ್ಯ 3ನೇ ಮಹಾಯುದ್ಧದ ಬಗೆಯದ್ದು. ಈಗ ಜಗತ್ತಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಯುದ್ಧದ ಕಾರ್ಮೋಡ ಆವರಿಸಿದೆ. ಇಸ್ರೇಲ್, ಹಮಾಸ್, ರಷ್ಯಾ, ಇರಾನ್, ಅಮೆರಿಕ, ವೆನೆಜುವೆಲಾ, ಚೀನಾ, ತೈವಾನ್, ಹೀಗೆ ಎಲ್ಲ ಕಡೆ ಕೂಡ ಸಂಘರ್ಷದ ಬೆಂಕಿ ಹೊತ್ಕೊಂಡಿದೆ. ಬಾಬಾ ವಂಗ ಭವಿಷ್ಯದ ಪ್ರಕಾರ ಈ ಎಲ್ಲ ಸಂಘರ್ಷದ ಬೆಂಕಿಯೂ ಕೂಡ ದೊಡ್ಡದಾಗಿ 2026ರಲ್ಲಿ ಅದು 3ನೇ ಮಹಾಯುದ್ಧವಾಗಿ ಬದಲಾಗುತ್ತೆ. ಅಪಾರ ಸಾವು ನೋವಿಗೆ, ಅಶಾಂತಿಗೆ ಕಾರಣವಾಗುತ್ತೆ. ಜಗತ್ತು ಈಗಾಗಲೇ 2 ಮಹಾಯುದ್ಧಗಳನ್ನು ಕಂಡಿದೆ. ಆದರೆ ಅತ್ಯಂತ ಪ್ರಬಲ ನ್ಯೂಕ್ಲಿಯರ್ ವೆಪನ್ಗಳಿರುವಂಥ ಈ ಕಾಲದಲ್ಲಿ 3ನೇ ಮಹಾಯುದ್ಧ ಶುರುವಾದರೆ ಊಹಿಸೋಕೆ ಅಸಾಧ್ಯವಾದಂತಹ ವಿನಾಶ ಉಂಟಾಗುತ್ತೆ. ಇದೇ ಈಗ ಅನೇಕರ ಭಯಕ್ಕೆ ಕಾರಣವಾಗಿರೋದು. ಇನ್ನು ಪ್ರಾಕೃತಿಕ ವಿಕೋಪದ ಬಗ್ಗೆಯೂ ಕೂಡ ಬಾಬಾ ವಂಗ ಭವಿಷ್ಯವನ್ನು ನುಡಿದಿದ್ದಾರಂತೆ. ಇತ್ತೀಚೆಗಿನ ವರ್ಷದಲ್ಲಿ ನೈಸರ್ಗಿಕ ವಿಕೋಪಗಳು ತೀರಾ ಹೆಚ್ಚಾಗ್ತಾ ಇವೆ. ನಿಸರ್ಗ ಮನುಷ್ಯನ ಮೇಲೆ ರಿವೆಂಜ್ ತೀರಿಸಿಕೊಳ್ಳೋದೇನೋ ಅನ್ನೋ ಅನುಮಾನ ಉಂಟಾಗ್ತಾ ಇದೆ. ಆದರೆ ಬಾಬಾ ವಂಗ ಭವಿಷ್ಯದ ಪ್ರಕಾರ 2026ರಲ್ಲಿ ಈ ಪ್ರಾಕೃತಿಕ ದುರಂತಗಳು ಇನ್ನೂ ಹೆಚ್ಚಾಗುತ್ತವೆ. ಜಗತ್ತಿನ ಮೂಲೆ ಮೂಲೆಯಲ್ಲಿ ರಣಮಳೆ ಪ್ರವಾಹ, ಭೂಕಂಪ, ಜ್ವಾಲಾಮುಖಿ ಸ್ಫೋಟಗಳು ತಾಂಡವವಾಡಲಿದೆಯಂತೆ. ಇನ್ನು ಇವತ್ತು ತಾಂತ್ರಿಕ ಕ್ರಾಂತಿಗೆ ಕಾರಣವಾಗಿರುವಂಥ AI ಅಥವಾ ಕೃತಕ ಬುದ್ಧಿಮತ್ತೆ ಬಗ್ಗೆಯೂ ಬಾಬಾ ವಂಗ ಡೇಂಜರಸ್ ಭವಿಷ್ಯವನ್ನು ನುಡಿದಿದ್ದಾರೆ. ವಂಗ ಹೇಳಿರೋ ಪ್ರಕಾರ 2026ರಲ್ಲಿ AI ನಿಂದ ಲೆಕ್ಕಕ್ಕೆ ಸಿಗದಷ್ಟು ಮಂದಿ ಕೆಲಸ ಕಳ್ಕೋತಾರೆ. ಜೊತೆಗೆ ಇಷ್ಟು ವರ್ಷಗಳ ಕಾಲ ಮಾನವನ ಕಂಟ್ರೋಲ್ನಲ್ಲಿದ್ದಂಥ AI ಮೇಲೆ ಮಾನವ ನಿಯಂತ್ರಣವನ್ನು ಕಳೆದುಕೊಳ್ತಾನೆ. ಮಾನವನ ಹಸ್ತಕ್ಷೇಪ ಇಲ್ಲದ AI ವರ್ಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಯಾವುದೇ ವಿಚಾರದಲ್ಲಿ ಅದು ಸ್ವತಂತ್ರ ನಿರ್ಧಾರವನ್ನು ಕೈಗೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಅನ್ನೋದು ಬಾಬಾ ವಂಗ ಭವಿಷ್ಯವಾಣಿಯಲ್ಲಿದೆ. ಒಂದು ವೇಳೆ ಇದು ನಿಜವಾದ ತಾಂತ್ರಿಕ ಲೋಕದಲ್ಲಿ ಕೋಲಾಹಲ ಉಂಟಾಗುತ್ತೆ ಅನ್ನೋದು ಸತ್ಯ.